ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾತ್. ಗಾಯ್ಸ್, ಇವತ್ತು ಸ್ಟಾಕ್ ಮಾರ್ಕೆಟಲ್ಲಿ ಏನು ಕಂಪ್ನಿಗಳಿದ್ದಾವೆ 5,000ದಿಂದ 7,000 ಕಂಪ್ನಿಗಳು. ಸೊ ಎಲ್ಲವೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ಬಿಸ್ನೆಸ್ನ ಮಾಡ್ತಿರ್ತವೆ. ಸೊ ಆಬ್ವಿಯಸ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಗ್ರೋತು ಹಾಗೆ ಪ್ರಾಫಿಟಬಿಲಿಟಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಪ್ರಾಫಿಟಬಿಲಿಟಿ ಗ್ರೋತ್ ಬೇಕಂದರೆ ಏನು ಮಾಡಬೇಕಪ್ಪ? ಸೊ ಹೊಸ ಬಿಸ್ನೆಸ್ಗೆ ಅಂದರೆ ಅಪ್ಗ್ರೇಡ್ ಮಾಡ್ಕೋಬೇಕು ತಮ್ಮನ್ನು ತಾವು. ಇಲ್ಲಾಂದರೆ ಏನೋ ಒಂದು ಹೊಸ ಬಿಸ್ನೆಸ್ನ ಏನೋ ಒಂದು ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು, ಟಾಟಾ ಮೋಟರ್ಸ್ ಆಗಿರ್ಬೋದು, ಸುಜ್ಲಾನ್ ಆಗಿರ್ಬೋದು, ಟಾಟಾ ಪವರ್ ಆಗಿರ್ಬೋದು. ಸೊ ಇವೇನು ಸ್ಟಾಕುಗಳ ಹೆಸರನ್ನ ಹೇಳಿದೆ ನಾನು. ಸೊ ಈ ಸ್ಟಾಕುಗಳು ಇತ್ತೀಚಿನ ದಿನಗಳಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಟ್ರೇಡ್ಗಳನ್ನ ಮಾಡ್ತಾಯಿದೆ. ಸೊ ಟಾಟಾ ಮೋಟರ್ಸನ್ನು ತೊಗೊಂಡ್ರೆ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದೆ, ಅಂದರೆ ಬೇಗ ಎಂಟರ್ ಆದರು. ಮಾರುತಿ ಸುಜುಕಿ ಅವ್ರನ್ನ ತೊಗೊಂಡ್ರೆ ಅವರು ಸ್ವಲ್ಪ ಲೇಟಾಗಿ ಎಂಟರ್ ಆದರು. ಸೊ ಆಲ್ರೆಡಿ ಟಾಟಾ ಮೋಟರ್ಸು ತನ್ನ ಒಂದು ಮಾರ್ಕೆಟ್ನ ಆ ಇ ವಿ ಮಾರ್ಕೆಟ್ನ ಕ್ಯಾಪ್ಚರ್ ಮಾಡಿಬಿಟ್ಟಿದೆ. ಸೊ ಆ ಥರ. ಸೊ ಇವರು ಕೂಡ ಮಾಡ್ತಾರೆ, ಯಾರು ಮಾರುತಿಯವರು, ಬಟ್ ಸ್ವಲ್ಪ ಲೇಟ್ ಆಗಿರ್ಬೋದು. ಸೊ ಟಾಟಾ ಪವರ್ ಆಗಿರ್ಬೋದು, ಹಾಗೆ ಸುಜ್ಲಾನ್ ಆಗಿರ್ಬೋದು, ರಿನ್ಯೂಯಬಲ್ ಎನರ್ಜಿದಲ್ಲಿ ಬರ್ತಕ್ಕಂಥದ್ದು. ಅಂದರೆ ಅದ್ರಲ್ಲಿ ಏನು ಟೆಕ್ನಾಲಜಿ ಬರುತ್ತೆ, ಅದರಲ್ಲಿ ಏನು ಹೊಸದು ಬರುತ್ತೆ, ತಮ್ಮನ್ನು ತಾವು ಅಪ್ಗ್ರೇಡ್ ಮಾಡ್ಕೊಂಡ್ರು. ಸೊ ಆ ಥರನಾಗಿ ಮಾಡಿರ್ತಕ್ಕಂಥ ಕೆಲವೊಂದು ಸ್ಟಾಕುಗಳನ್ನು ಇವತ್ತು ನಾನು ಹೇಳ್ತೀನಿ. ಸೊ ನೋಡೋಣ, ಡಿಸ್ಕಸ್ ಮಾಡೋಣ. ಸೊ ಪಿ ಜಿ ಎಲೆಕ್ಟ್ರೋಪ್ಲಾಸ್ಟ್ ಕರೆಂಟ್ ಮಾರ್ಕೆಟ್ ಪ್ರೈಸು 772. ಪಿ ಜಿ ಎಲೆಕ್ಟ್ರೋಪ್ಲಾಸ್ಟು ಇ ವಿ ಸೆಕ್ಟರ್, ಅಂದರೆ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ಗೆ ಎಂಟರ್ ಆಗ್ತಾ ಇದೆ. ಸೊ ಏನು ನಿಮ್ಮ ಎದುರುಗಡೆ ಈ ನ್ಯೂಸ್ ಕಾಣ್ತಾ ಇದೆ, ಸೊ ಇದನ್ನು ನೀವು ನೋಡ್ಬೋದು. ಸೊ ಇದು ರಿಲೇಟೆಡ್ ಟು ಏನು ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಇದಕ್ಕೆ ಪಿ ಜಿ ಎಲೆಕ್ಟ್ರೋಪ್ಲಾಸ್ಟು ಹೋಗ್ತಾ ಇದೆ ಅಂತೆ. ಸೊ ಮಾರ್ಕೆಟ್ ಕ್ಯಾಪಿಟಲನ್ನು ನೋಡೋದಾದರೆ 20,277 ಕೋಟಿಯ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನನ್ನು ಹೊಂದಿದೆ. ಹಾಗೆಯೇ ಪ್ರಮೋಟರ್ಸ್ನ ಒಂದು ಹೋಲ್ಡಿಂಗ್ಸ್ ನೋಡೋದಾದರೆ, ಫುಲ್ ಕಂಪ್ಲೀಟ್ ಹೋಲ್ಡಿಂಗ್ಸನ್ನು ನೋಡೋದಾದರೆ, ಸೊ ಇಲ್ಲಿ ನೋಡಿ, ಪ್ರಮೋಟರ್ಸು 53, ಓಕೆ ಫೈನ್. ಎಫ್ ಐ ಡಿ ಐಗಳು 10% ಹಾಗೆ 9% ಇದ್ದಾರೆ. ಪಬ್ಲಿಕ್ಸು 25% ಆಗಿದ್ದಾರೆ. ಒಂದು ಹೆಲ್ತಿಯಾಗಿ ಡಿಸ್ಟ್ರಿಬ್ಯೂಷನ್ ನಡೆದಿದೆ ಇದರಲ್ಲಿ. ಹಾಗೆಯೇ ನೆಕ್ಸ್ಟ್ ಸ್ಟಾಕ್ ಬಂದು ಈಸಿ ಟ್ರಿಪ್ ಪ್ಲ್ಯಾನರ್. ಏನಪ್ಪ ಇವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಸೊ ನೋಡೋಣ. ಕರೆಂಟ್ ಮಾರ್ಕೆಟ್ ಪ್ರೈಸು 16 ರೂಪಾಯಿ. ಇಲ್ಲೇ ಎಷ್ಟೋ ಜನಕ್ಕೆ ತುಂಬ ಜನ ಅಟ್ರಾಕ್ಟ್ ಆಗೋದು ಅಂದರೆ ಕರೆಂಟ್ ಮಾರ್ಕೆಟ್ ಪ್ರೈಸು 16 ರೂಪಾಯಿ. ಸೊ ಇದನ್ನು ತೊಗೊಂಬಿಡೋಣ, 16 ಇರೋದು ನಾಳೆ ದಿನ 1,600 ಆಗ್ಬೋದೇನೋ, ಈ ಥರ ಒಂದು ಬ್ಲೈಂಡ್ ಆಗಿ ತೊಗೋತಾರೆ. ದಯವಿಟ್ಟು ಆ ತಪ್ಪನ್ನು ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಕರೆಂಟ್ ಮಾರ್ಕೆಟ್ ಪ್ರೈಸ್ನ ನೋಡಿಬಿಟ್ಟು ಯಾವತ್ತೂ ಡಿಸೈಡ್ ಮಾಡಬೇಡಿ. ಓಕೆ, ಈಸಿ ಮೈ ಟ್ರಿಪ್ ವೆಂಚರ್ಸ್ ಇಂಟು ಎಲೆಕ್ಟ್ರಿಕ್ ಬಸ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಏನಿದು ಈ ಒಂದು ಕಂಪನಿ ಎಲೆಕ್ಟ್ರಿಕ್ ಬಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಹೊಸ ಇದಕ್ಕೆ ಹೋಗ್ತಾ ಇದೆ. ಸೊ ಇದ್ರದ್ದು ಕೂಡ ಪ್ರಮೋಟರ್ಸ್ ಶೇರ್ ಹೋಲ್ಡಿಂಗ್ ಪ್ಯಾಟ್ರನನ್ನು ನೋಡೋದಾದರೆ, ಪ್ರಮೋಟರ್ಸ್ 50% ಇದ್ದಾರೆ. ಎಫ್ ಐ ಐಗಳು 2%, ಡಿ ಐ 2%, ಹಾಗೆಯೇ 44%. ಉಳಿದಿದ್ದು 44% ಪಬ್ಲಿಕ್ಸ್ ಇದ್ದಾರೆ. ಇಲ್ಲೇ ಅರ್ಥ ಮಾಡ್ಕೋಬೋದು 16 ರೂಪಾಯಿ ಇರೋದಕ್ಕೆ ಎಷ್ಟು ಜನ ಎಂಟ್ರ್ ಆಗಿದ್ದಾರೆ ಅಂತೇಳಿ. ನೋಡ್ರಿ, ಪ್ರಮೋಟರ್ಸ್ 50, ಉಳಿದಿದ್ದೆಲ್ಲ ಆಲ್ಮೋಸ್ಟ್ ಪಬ್ಲಿಕ್ಸು. 2% ಮಾತ್ರ ಎಫ್ ಐ ಎ ಫಾರಿನವರು, ಡೊಮೆಸ್ಟಿಕ್ ಅವರು ಇಟ್ಕೊಂಡಿದ್ದಾರೆ. ಅಂಬರ್ ಎಂಟರ್ಪ್ರೈಸಸ್ ಇಂಡಿಯಾ ಲಿಮಿಟೆಡ್. ಸೊ 6,010 ರೂಪಾಯಿ. ಅಫ್ಕೋರ್ಸ್ 6,000 ಅನ್ನೋ ತಕ್ಷಣವೇ ಎಲ್ಲರೂ ಬೇಡ ಇದು ಸ್ಟಾಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ದಯವಿಟ್ಟು ಹಂಗೆ ಮಾತ್ರ ಮಾಡೋಕೆ ಹೋಗ್ಬಿಡಿ. ಯಾವಾಗಲೂ ಗ್ರೋತ್ ಏನಿದೆ, ಬಿಸ್ನೆಸ್ ಏನು ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ಪರ್ಸ್ಪೆಕ್ಟಿವಲ್ಲಿ ಇಟ್ಕೊಂಡ್ಬಿಟ್ಟು ಸೊ ಸ್ಟಾಕ್ನ ಬೈ ಮಾಡಬೇಕು ಅಥವಾ ಸೆಲ್ ಮಾಡಬೇಕು ಅಂತಕ್ಕಂಥ ಒಂದು ಡಿಸಿಷನನ್ನು ತೊಗೊಳ್ಳಿ. ಓಕೆ, ನೆಕ್ಸ್ಟ್ ಇದರ ಒಂದು ನ್ಯೂಸ್ನ ನೋಡೋದಾದರೆ, ಯಾವುದರಲ್ಲಿ ಎಂಟರ್ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನೋಡಿದ್ರೆ, ಅಂಬರ್ ಎಂಟರ್ಪ್ರೈಸಸ್ ಮೇ ಇನ್ವೆಸ್ಟ್ 2,000 crore ಟು ಸೆಟಪ್ ಪ್ರಿಂಟೆಡ್ ಸೆಕ್ಯೂರಿಟಿ ಬೋರ್ಡ್ ವಿಚ್ ಈಸ್ PCB. ಏನು ಪ್ರಿಂಟೆಡ್ ಸೆಕ್ಯೂರಿಟಿ ಬೋರ್ಡ್ ಅಂದರೆ ಒಂದು ಮದರ್ ಬೋರ್ಡ್ ಥರ ಬರುತ್ತೆ. ಸೊ ಅದನ್ನು ನಾವು ಇವಾಗಿನ ತನಕನೂ ಬೇರೆ ದೇಶದಿಂದ ನಾವು ತರಿಸ್ಕೊತಿದ್ದೀವಿ, ಅಂದರೆ ಇಂಪೋರ್ಟ್ ಮಾಡ್ಕೊತಿದ್ದೀವಿ. ಸೊ ಆ್ಯಕ್ಚುಲಿ ಇದೊಂದು ಒಳ್ಳೆಯ ವಿಚಾರ. ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಇವ್ರು ಏನು ಹೇಳಿದ್ದಾರೆ, ಏನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಇದೊಂದು ಒಳ್ಳೆಯ ವಿಚಾರನೇ. ಸೊ ಇವ್ರದ್ದು ಕೂಡ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನ ನೋಡೋದಾದರೆ 20,000 ಕೋಟಿಯ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನನ್ನು ಇವರು ಹೊಂದಿದ್ದಾರೆ. ಪ್ರಮೋಟರ್ಸು 39% ನೋಡ್ಬೋದು ನೀವು. ಎಫ್ ಐ ಐ 26, ಡಿ ಐ ಐ 17%, ಪಬ್ಲಿಕ್ಸು 16%. ಅಫ್ಕೋರ್ಸ್ ಸ್ಟಾಕ್ ಪ್ರೈಸ್ ಎಷ್ಟಿದೆ ಇದು 6,000. ಅದಕ್ಕೆ ನೋಡಿ, ಇಲ್ಲೇ ಗೊತ್ತಾಗುತ್ತೆ ನಿಮಗೆ. ಪಬ್ಲಿಕ್ಸ್ 16% ಇದ್ದಾರೆ. 16 ರೂಪಾಯಿ ಎಲ್ಲಿತ್ತು ಅಲ್ಲಿ ಆಲ್ಮೋಸ್ಟ್ 40% ಇದ್ದಾರೆ. ಸೊ ಈ ಥರ ಇರುತ್ತೆ. ದಯವಿಟ್ಟು ಅದನ್ನು ನೋಡೋಕ್ಕೆ ಹೋಗ್ಬೇಡಿ. ಅದನ್ನು ನೋಡಿಬಿಟ್ಟು ಡಿಸಿಷನ್ ಯಾವತ್ತೂ ತೊಗೊಳಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟ್ ನೋಡೋದಾದರೆ HG ಇನ್ಫ್ರಾ ಇಂಜಿನಿಯರಿಂಗ್ 1,468 ಇದರ ಒಂದು ಸ್ಟಾಕ್ ಪ್ರೈಸು. ನ್ಯೂಸ್ನ ನೋಡೋದಾದರೆ, HG ಇನ್ಫ್ರಾ ಸೋರ್ಸ್ ಆನ್ ಎಂಟ್ರಿ ಇನ್ ಎನರ್ಜಿ
ಗ್ರೀನ್ ಹೈಡ್ರೋಜನ್ ಸೆಗ್ಮೆಂಟ್ ಅಂದರೆ ಏನು ರಿನ್ಯೂವಬಲ್ ಎನರ್ಜಿಗಳಿದ್ದಾವೆ ಆ ಒಂದು ಸೆಕ್ಟರ್ನಲ್ಲಿ ಇವರು ಎಂಟರ್ ಆಗ್ತಾ ಇದ್ದಾರೆ, HG ಇನ್ಫ್ರಾ. ಹಾಗೆಯೇ ಇನ್ನೊಂದು ನ್ಯೂಸ್ ಇದೆ ನೋಡಿ, HG ಇನ್ಫ್ರಾ ಶೇರ್ಸ್ ರೈಸ್ 4% ಆನ್ ಬ್ಯಾಗಿಂಗ್ ಬ್ಯಾಟ್ರಿ ಸ್ಟೋರೇಜ್ ಕಾಂಟ್ರಾಕ್ಟ್ ಇನ್ ಗುಜರಾತ್. ಸೊ ಈ ಥರ ಬೇರೆ ಬೇರೆ ಸೆಕ್ಟರ್ಗೆ ಇವರೆಲ್ಲ ಕೂಡ ತಮ್ಮ ಒಂದು ಗ್ರೋತ್ನ ನೋಡ್ಕೊಂಡು ಅವರು ಬೇರೆ ಬೇರೆ ಕಡೆ ಎಂಟರ್ ಆಗ್ತಾ ಇದ್ದಾರೆ. ಸೊ ಅಂದರೆ ನಾನು ಏನು ಈ ಸ್ಟಾಕ್ಗಳನ್ನು ಹೇಳಿದೆ, ಈ 4 ಸ್ಟಾಕುಗಳನ್ನು ಹೇಳಿದೆ, ಅಂದರೆ ಮಲ್ಟಿ ಬ್ಯಾಗರ್ ಸ್ಟಾಕ್ ಅಂತ ಹೇಳ್ಬೋದು. ಅಂದರೆ ಒಳ್ಳೆ ರಿಟರ್ನನ್ನು ಆಲ್ರೆಡಿ ಕೊಟ್ಟಿದೆ. ಆಫ್ಕೋರ್ಸ್ ಈಗಿನ ತನಕ ನೋಡಿ ಹೊಸ ಏನು ಬಿಸ್ನೆಸ್ ಬರ್ತಾ ಇದೆ, ಹೊಸ ಏನು ಟೆಕ್ನಾಲಜಿ ಬರ್ತಾ ಇದೆ. ಸೊ ಆ ಟೆಕ್ನಾಲಜಿಗೆ ತಮ್ಮನ್ನು ತಾವು ಅಡಾಪ್ಟ್ ಮಾಡ್ಕೊತಿದ್ದಾರೆ, ತಮ್ಮನ್ನು ತಾವು ಆ ಕಡೆ ಶಿಫ್ಟನ್ನು ಮಾಡ್ಕೊತಿದ್ದಾರೆ. ಸೊ ಆದ ಕಾರಣ ಗ್ರೋತ್ನ ನಾವು ಆಟೋಮೆಟಿಕಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡೋದಾದರೆ ಝೊಮ್ಯಾಟೊ. ನಮಗೆಲ್ಲರಿಗೂ ಗೊತ್ತು, ಝೊಮ್ಯಾಟೊ ಫುಡ್ ಡೆಲಿವರಿ ಮಾಡ್ತಕ್ಕಂಥ ಒಂದು ಕಂಪನಿ. ರೀಸೆಂಟಾಗಿ ಝೊಮ್ಯಾಟೊ ಬ್ಲಿಂಕಿಟನ್ನು ಕೂಡ ತಗೊಂತು. ಆ್ಯಕ್ಚುಲಿ ಝೊಮ್ಯಾಟೊ ತನ್ನ ಒಂದು ಏನು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ನೋಡಿದರೆ ಸ್ಟಾರ್ಟಿಂಗಲ್ಲಿ ಇದೇ ನೆಗೆಟಿವ್ಸಲ್ಲಿ ಇರ್ತಕ್ಕಂಥ ಒಂದು ಕಂಪನಿ ಆಗಿಯೂ ಕೂಡ ಬ್ಲಿಂಕಿಟನ್ನು ಪರ್ಚೇಸ್ ಮಾಡ್ತು. ಬ್ಲಿಂಕಿಟ್ ಕೂಡ ನೆಗೆಟಿವಲ್ಲೇ ಇತ್ತು. ಆದರೆ ಝೊಮ್ಯಾಟೊ ಬ್ಲಿಂಕಿಟನ್ನು ಅಕ್ವಿಜಿಷನ್ ಮಾಡಿದ ನಂತರ ಕಂಪ್ಲೀಟಾಗಿ ಏನು ಅಕ್ವೈರ್ ಮಾಡ್ತು ತದನಂತರ ಬ್ಲಿಂಕಿಟ್ ಒಂದು ಮ್ಯಾಸಿವ್ ಆಗಿರ್ತಕ್ಕಂಥ ಒಂದು ಪ್ರಾಫಿಟಬಿಲಿಟಿನ ಇವರಿಗೆ ಕೊಡ್ತು. ಯಾಕಂತ ಹೇಳಿದ್ರೆ ಕ್ವಿಕ್ ಕಾಮರ್ಸು ಇವಾಗೆಲ್ಲ ಏನು ಫಾರ್ ಎಕ್ಸಾಂಪಲ್ ಝೆಪ್ಟೋ ಆಗಿರ್ಬೋದು. ಸೊ ಈ ಥರ ಒಂದು ಸೆಕ್ಟರ್ನಲ್ಲಿ ಬರ್ತಕ್ಕಂಥದ್ದು ಬ್ಲಿಂಕಿಟ್. ಅಂದರೆ 5 ನಿಮಿಷದಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಏನೋ ಒಂದು ಆರ್ಡ್ರ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಶೇವ್ ಮಾಡ್ತಕ್ಕಂಥ ರೇಸರ್ ಆಗಿರ್ಬೋದು, ಅದನ್ನು ನೀವು ಆರ್ಡ್ರ್ ಮಾಡ್ತೀರಾ ಅಂದರೆ ವಿತಿನ್ 5 minutes ಯು ವಿಲ್ ಗೆಟ್ ಅ ರೇಸರ್ ಅಟ್ ಯುವರ್ ಡೋರ್ ಸ್ಟೆಪ್. ಅಂದರೆ 5 ನಿಮಿಷದಲ್ಲಿ ನಿಮಗೆ ಏನೇ ಗ್ರೋಸರಿ ಆಗಿರ್ಬೋದು 5 ನಿಮಿಷದಲ್ಲಿ ನಿಮಗೆ ಡೆಲಿವರಿನ ಕೊಡ್ತೇವೆ. ಅಂದರೆ ಈಗ ಇತ್ತೀಚಿನ ಜನ್ರೇಷನ್ ಹೆಂಗಾಗ್ಬಿಟ್ಟಿದೆ ಅಂದರೆ ಒಂಥರ ಸೋಮಾರಿಗಳು. 10 ರೂಪಾಯಿ ಜಾಸ್ತಿ ಹೋದರೆ ಹೋಯ್ತು, ನಾನು ಹೋಗಲ್ಲ. 10 ರೂಪಾಯಿ ಜಾಸ್ತಿ ಹೋದರೆ ಹೋಗಲಿ, ನಾನು ಹೋಗಲ್ಲ, ಮನೆಗೇ ಬಂದು ಕೊಡ್ತಾರೆ ಅಂದರೆ ಓಕೆ ಫೈನ್. ಈ ಥರನಾಗಿರ್ತಕ್ಕಂಥ ಒಂದು ಮೆಂಟಾಲಿಟಿ ಇದೆ. ಸೊ ಇದೇ ಒಂದು ಬಂಡವಾಳ ಏನು ಜನಕ್ಕೆ ಏನು ಬೇಕಾಗಿದೆಯೋ ಅಂತಕ್ಕಂಥದ್ದನ್ನು ಜಾಣ್ಮೆಯಿಂದ ನಾವು ತಿಳ್ಕೊಂಬಿಟ್ಟು ಏನು ಬಿಸ್ನೆಸ್ಸನ್ನು ಮಾಡ್ತಾರಲ್ಲ ಅದೇ ಕ್ಲಿಕ್ ಆಗುತ್ತೆ. ಸೊ ದಟ್ ಈಸ್ ಬ್ಲಿಂಕಿಟ್. 5 ನಿಮಿಷದಲ್ಲಿ ಕೊಡ್ತಾರೆ. ಸೊ ಝೊಮ್ಯಾಟೊ ಅದನ್ನು ಅಕ್ವೈರ್ ಮಾಡ್ತು, ತುಂಬಾ ಚೆನ್ನಾಗಿ ನಡೀತಾ ಇದೆ. ಸೊ ಹಾಗೆಯೇ ಝೊಮ್ಯಾಟೊ ಪೇಟಿಎಮ್ ಜೊತೆನೂ ಕೂಡ ಒಂದು ಮಾತುಕತೆನ ನಡೆಸ್ತು. ನೋಡ್ಬೋದು ನೀವು, ಝೊಮ್ಯಾಟೊ ಪೇಟಿಎಮ್ ಟಿಕೆಟಿಂಗ್ ಡೀಲ್ ಟು ಬಿ ವರ್ತ್ 2000 crore. ಅಂದರೆ ಏನು ಇವಾಗ ಟಿಕೆಟ್ ನಾವು ಬುಕ್ ಮಾಡ್ತೀವಿ, ಫಾರ್ ಬುಕ್ ಮೈ ಶೋ ಆಗಿರ್ಬೋದು, ಈ ಥರ ಏನು ಬುಕ್ ಮಾಡ್ತಾರಲ್ಲ, ಸೊ ಅದೆಲ್ಲ ಕೂಡ ಝೊಮ್ಯಾಟೊದವರು ತೊಗೊಂಡಿದ್ದಾರೆ ಪೇಟಿಎಮ್ಮಿಂದ. ಸೊ ಇಲ್ಲವೂ ಕೂಡ ಗ್ರೋತ್ನ ಪರ್ಸ್ಪೆಕ್ಟಿವ್ ಇಟ್ಕೊಂಡ್ಬಿಟ್ಟು ತಮ್ಮ ಒಂದು ಕಂಪನಿಯನ್ನು ರನ್ ಮಾಡ್ತಾ ಇದ್ದಾರೆ. ಸೊ ಬೇರೆ ಒಂದು ಬಿಸ್ನೆಸ್ನ ಒಂದು ಸಬ್ಸಿಡರಿ ಥರ ಇವರೆಲ್ಲ ತಮ್ಮ ಒಂದು ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ಈ ಸ್ಟಾಕುಗಳು ಪರ್ಫಾರ್ಮೆನ್ಸ್ನ ಮಾಡ್ತವೆ ಅಂಥೇಳಿ. ಇದು ಜಸ್ಟ್ ಫಾರ್ ಸ್ಟಡಿ ಪರ್ಪಸ್. ನೀವು ಕೂಡ ನೋಡಿ, ಗೂಗಲಲ್ಲಿ ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ. ಐ ಹೋಪ್ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕನ್ನು ಕೊಡಿ. ಥ್ಯಾಂಕ್ ಯು.